ಒಬ್ಬ ಇನ್ವೆಸ್ಟರ್ ಆಗಿ ಇವತ್ತು ನನಗೆ ತುಂಬಾ ಖುಷಿ ಪಡೋ ದಿನ ಆಗಿರುತ್ತೆ. ಏನಕ್ಕೆ ಅಂದ್ರೆ ನಿಫ್ಟಿ 50 ಆಲ್ ಟೈಮ್ ಹೈಯನ್ನ ಬ್ರೇಕ್ ಮಾಡಿ 25,800 ಲೆವೆಲ್ಸ್ ಅನ್ನ ಕ್ರಾಸ್ ಮಾಡಿದೆ. ಸೆನ್ಸೆಕ್ಸ್ ಆಗಿರ್ಲಿ, ನಿಫ್ಟಿ 50 ಆಗಿರ್ಲಿ, ಬ್ಯಾಂಕ್ ನಿಫ್ಟಿ ಆಗಿರ್ಲಿ, ಎಲ್ಲವೂ ಆಲ್ ಟೈಮ್ ಹೈಯನ್ನ ಬ್ರೇಕ್ ಮಾಡ್ತಾ ಇರೋದು ಒಂದು ಒಳ್ಳೆ ಸಂಕೇತ ಆಗಿರುತ್ತೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ. ಏನಕ್ಕೆ ನಿಫ್ಟಿ 50 ಇಷ್ಟು ಒಳ್ಳೆ ಮೂಮೆಂಟಮ್ ಬರ್ತಾ ಇದೆ ಇವತ್ತು ಅಂತ ನೋಡೋದಾದ್ರೆ ಅದಕ್ಕೆ ಇರುವ ಮೇನ್ ರೀಸನ್ ಬಂದು US ಫೆಡ್ ಮೀಟಿಂಗ್ ಅಲ್ಲಿ ನಡೆದಂತಹ ಇಂಟ್ರೆಸ್ಟ್ ರೇಟ್ ಕಟ್ ಅಂತ ಹೇಳ್ಬೋದು. ಹೌದು, ಯಾವಾಗ ಫೆಡ್ ಮೀಟಿಂಗ್ ಪಾಸಿಟಿವ್ ಆಗಿ ಬಂತೋ ಅವಾಗ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲವೂ ಕೂಡ ಚೆನ್ನಾಗಿ ಪಾಸಿಟಿವ್ ಆಗಿ ಟರ್ನ್ ಆಗಿದಾವೆ. ಅದರಲ್ಲಿ ಎಸ್ಪೆಷಲಿ US ಮಾರ್ಕೆಟ್ ಅಂತೂ ತುಂಬಾ ಚೆನ್ನಾಗಿ ಪಾಸಿಟಿವ್ ಕಡೆ ಹೋಗ್ತಾ ಇದೆ. ಡೌ ಜಾನ್ಸ್ ತುಂಬಾ ಚೆನ್ನಾಗಿದೆ. ಸೊ ಅದೇ ರೀಸನ್ಗೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸು ಕೂಡ ಒಳ್ಳೆ ಪಾಸಿಟಿವ್ ನೋಟ್ ಅಲ್ಲಿ ರಿಯಾಕ್ಟ್ ಮಾಡ್ತಾ ಇದಾವೆ ಅಂತ ಹೇಳ್ಬೋದು. ಇನ್ನೇನು ನಿಫ್ಟಿ 50 ಅಪ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದೇ ಟೈಮ್ ಅಲ್ಲಿ ನಾವು ನೋಡೋದಾದ್ರೆ ಕೆಲವೊಂದು ಸ್ಟಾಕ್ಸ್ ನಮಗೆ ತುಂಬಾ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೂಡ ಸಿಗ್ತಾ ಇದಾವೆ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸ್ಟಾಕ್ಸ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ರೈಲ್ವೆ ಸೆಕ್ಟರ್ ಸ್ಟಾಕ್ಸ್ ಇರ್ಬೋದು, ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಇರ್ಬೋದು, ಎರಡರಲ್ಲೂ ಕೂಡ ಮೇಜರ್ ಡೌನ್ ಫಾಲ್ ಆಗಿತ್ತು. ಇವತ್ತು ನಾವು ರೈಲ್ವೆ ಸೆಕ್ಟರ್ ಸ್ಟಾಕ್ಸ್ ಅಲ್ಲಿ, ಅದು ಕೂಡ ಡೌನ್ ಫಾಲ್ ಆಗಿರುವಂತಹ ಸ್ಟಾಕ್ಸ್ ಅಲ್ಲಿ ಯಾವ ಸ್ಟಾಕ್ಸ್ ಅಲ್ಲಿ ನಾವು ಬೆಟರ್ ಆಪರ್ಚುನಿಟಿನ ಫೈಂಡ್ ಔಟ್ ಮಾಡಬಹುದು, ಯಾವ ಸ್ಟಾಕ್ಸ್ ಫಂಡಮೆಂಟಲಿ ಸ್ಟ್ರಾಂಗ್ ಇದಾವೆ, ಯಾವ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ, ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಆ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ ರೀತಿ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನಮಸ್ತೆ, ನನ್ನ ಹೆಸರು ಹರೀಶ್. ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸೊ ಡೌನ್ ಫಾಲ್ ಆಗಿರುವಂತ ರೈಲ್ವೆ ಸ್ಟಾಕ್ಸ್ ಅಲ್ಲಿ 3 ಸ್ಟಾಕ್ಸ್ ಅನ್ನ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಸ್ಟಾಕ್ಸ್ ಅಲ್ಲಿ ಮೊದಲ ಲಿಸ್ಟ್ ಅಲ್ಲಿ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತ IRCTC ಸ್ಟಾಕ್ ಬರುತ್ತೆ. ಈ IRCTC ಸ್ಟಾಕ್ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ನೋಡೋದಾದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 71,392 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ. IRCTC ಅನ್ನೋದು ಒಂದು ಮೊನೋಪೊಲಿ ಕಂಪನಿ ಆಗಿರುತ್ತೆ. ಈ IRCTCಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಕೂಡ ವಿರೋಧಿ ಕಂಪನೀಸು ಇರೋದಿಲ್ಲ, ಮೊನೋಪೊಲಿ ಕಂಪನಿ ಆಗಿರುತ್ತೆ. IRCTC ಮೈನ್ ಬಿಸ್ನೆಸ್ ಡಿವಿಷನ್ಸ್ ಅನ್ನ ನಾವು ನೋಡೋದಾದ್ರೆ ಇವರ ಮೈನ್ ಬಿಸ್ನೆಸ್ ಇರೋದು ಕ್ಯಾಟರಿಂಗ್ ಅಲ್ಲಿ, ಜೊತೆಗೆ ಇಂಟರ್ನೆಟ್ ಟಿಕೆಟ್ ಬುಕ್ಕಿಂಗ್ ಅನ್ನ ಕೂಡ ನಡೆಸ್ತಾರೆ, ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಸೆಲ್ ಮಾಡ್ತಾರೆ, ಸ್ಟೇಟ್ ತೀರ್ಥ ಟೂರಿಸಂ ಅಲ್ಲಿ ಕೂಡ ಇವರು ಆಕ್ಟಿವ್ ಆಗಿ ಇದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಇವರ ಸ್ಟಾಕ್ ROCE ಅನ್ನೋದು ತುಂಬಾ ಚೆನ್ನಾಗಿದೆ, ROE ಅನ್ನೋದು ತುಂಬಾ ಚೆನ್ನಾಗಿದೆ. ಯಾವ ರೀತಿ ಅಂದ್ರೆ ಯಾವುದೇ ರೈಲ್ವೆ ಸ್ಟಾಕ್ ಅಲ್ಲೂ ಕೂಡ ಇಷ್ಟೊಂದು ROCE ಇರ್ಬೋದು, ROE ಇರ್ಬೋದು ನಾನು ನೋಡಿದ್ದಿಲ್ಲ. ತುಂಬಾ ಹೈ ಲೆವೆಲ್ ROCE ಮತ್ತೆ ROE ನ ಇವರು ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಡೆಟ್ ನೀವು ನೋಡಬಹುದು, ಕೇವಲ 60 ಕೋಟಿ ಡೆಟ್ ಇದೆ. ಅಂದ್ರೆ ಈ ಕಂಪನಿ ಆಲ್ಮೋಸ್ಟ್ ಸಾಲ ಮುಕ್ತ ಕಂಪನಿ ಆಗಿದೆ. ಕೇವಲ 60 ಕೋಟಿ ಮಾತ್ರ ಸಾಲನ ಇವ್ರ ಕಂಪನಿ ಮೇಲೆ ಇಟ್ಕೊಂಡಿದ್ದಾರೆ. ಜೊತೆಗೆ ರಿಸರ್ವ್ಸ್ ಕೂಡ 3,070 ಕೋಟಿ ರಿಸರ್ವ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದು 339 ರೂಪಾಯಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ. ಆಲ್ಮೋಸ್ಟ್ 20-30% ಅಬೋವ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ನಮಗೆ ಕಾಣಿಸೋದಕ್ಕೆ ಸಿಗ್ತಾ ಇದೆ. ಸೊ ಇದು ಒಂದು ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ IRCTCಗೆ. ಇನ್ನು ಡಿವಿಡೆಂಟ್ ಈಲ್ಡ್ ಬಂದು 0.74% ಇದ್ರೆ ಡಿವಿಡೆಂಟ್ ಪೇಔಟ್ ಬಂದು 46.8% ಇದೆ. ಡಿವಿಡೆಂಟ್ ಪೇಔಟ್ ಓಕೆ, ಬಟ್ ಡಿವಿಡೆಂಟ್ ಈಲ್ಡ್ ಅನ್ನೋದು ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ. ಸೊ ಇದೇ ಸ್ಟಾಕ್ ರೀಸೆಂಟ್ ಆಗಿ 1,148 ರೂಪಾಯಿವರೆಗೂ ಟಚ್ ಆಗಿ ಇವಾಗ 892 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಇದರ 52 ವೀಕ್ ಕ್ಲೋ ಪ್ರೈಸ್ ಬಂದು 636 ರುಪೀಸ್. ಆಲ್ಮೋಸ್ಟ್ 636 ರುಪೀಸ್ ಇಂದ 1,148 ವರೆಗೂ ರೀಚ್ ಆಗಿ ಇವತ್ತು ಕರೆಂಟ್ ಪ್ರೈಸ್ 892 ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ ಸಿಗ್ತಾ ಇದೆ ಅಂತ ಹೇಳ್ಬೋದು. IRCTC ಒಳ್ಳೆ ROCE ಇದೆ, ಒಳ್ಳೆ ROE ಇದೆ. ಕಂಪನಿಯ ಆನ್ಯುವಲ್ ರೆವೆನ್ಯೂ ಅನ್ನ ಚೆಕ್ ಮಾಡೋದಾದ್ರೆ 2023ರಲ್ಲಿ 3,541 ಕೋಟಿ ರೆವೆನ್ಯೂ ಅನ್ನ ಜನರೇಟ್ ಮಾಡಿದ್ರು. ಅದೇ 2024ರಲ್ಲಿ 4,270 ಕೋಟಿ ರೆವೆನ್ಯೂ ಅನ್ನ ಜನರೇಟ್ ಮಾಡಿದ್ದಾರೆ. ಸಿಗ್ನಿಫಿಕೆಂಟ್ ರೈಸ್ ಅಂತೂ ಇದ್ದೇ ಇದೆ. ಅದೇ ರೀತಿ ಆನ್ಯುವಲ್ ನೆಟ್ ಪ್ರಾಫಿಟ್ ಅನ್ನ ನೋಡಿದಾಗ 2022ರಲ್ಲಿ ಕೇವಲ 663 ಕೋಟಿ ಪ್ರಾಫಿಟ್ ಮಾಡಿದ್ರು. 2023ಕ್ಕೆ 1,000 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. 2024ರಲ್ಲಿ 1,111 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಒಂದೊಳ್ಳೆ ಬೆಳವಣಿಗೆ ಆಗ್ತಾ ಇದೆ ಇಯರ್ ಆನ್ ಇಯರ್ ಅಂತ ಹೇಳ್ಬೋದು ನೆಟ್ ಪ್ರಾಫಿಟ್ ಅಲ್ಲಿ. ಅದೇ ರೀತಿ ಈ ಸ್ಟಾಕ್ಸ್ ಅಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಏನ್ ಹೇಳ್ತಾ ಇದೆ ಅಂತ ನೋಡೋದಾದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ 62.4% ಇದೆ. ಇದೊಂದು ಗೌರ್ಮೆಂಟ್ ಸ್ಟಾಕ್ ಆಗಿರೋದ್ರಿಂದ, PSU ಸ್ಟಾಕ್ ಆಗಿರೋದ್ರಿಂದ ಎಲ್ಲೂ ಕೂಡ ಮ್ಯಾನಿಪುಲೇಟ್ ಆಗಿಲ್ಲ. ಅದೇ ರೀತಿ ಎಲ್ಲೂ ಕೂಡ ಗೌರ್ಮೆಂಟ್ ಸ್ಟಾಕ್ಸ್ ಇಂದ ಆಚೆ ಬಂದಿಲ್ಲ.
ಇನ್ನು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಡೇಟಾ ಚೆಕ್ ಮಾಡೋದಾದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಮಾರ್ಚ್ 2024ರಲ್ಲಿ 8.08% ಇತ್ತು. ಈಗ ಜೂನ್ 2024ರಲ್ಲಿ 7.78% ಉಳಿಸ್ಕೊಂಡಿದ್ದಾರೆ. ಇದರಲ್ಲೇನು ಮೇಜರ್ ಅಂತ ದೊಡ್ಡ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ, ಜಸ್ಟ್ 1 or 2 ಕಂಪನೀಸ್ ಎಕ್ಸಿಟ್ ಆಗಿರ್ತಾರಷ್ಟೇ. ಇನ್ನು ಡಿಐಎಸ್ ನ ನೋಡೋದಾದ್ರೆ ಮಾರ್ಚ್ 2024ನೇ ಕ್ವಾರ್ಟರ್ ಅಲ್ಲಿ 12.72% ಇತ್ತು. ಜೂನ್ 2024 ಕ್ವಾರ್ಟರ್ ಅಲ್ಲಿ 13.74%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 1% ಅಷ್ಟು ಡಿಐಎಸ್ ಡೇಟಾ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಇದೊಂದು ಒಳ್ಳೆ ಬೆಳವಣಿಗೆ ಆಗಿ ಇದೊಂದು ಅಡ್ವಾಂಟೇಜ್ ಆಗುತ್ತೆ IRCTC ಸ್ಟಾಕ್ಗೆ. ಇನ್ನು ಪ್ರಮೋಟರ್ಸ್ ಹೋಲ್ಡಿಂಗ್ ರಿಮೈನ್ಸ್ ಅನ್ಚೇಂಜ್ಡ್ ಇದ್ರೆ ಮ್ಯೂಚುವಲ್ ಫಂಡ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಹೋಲ್ಡಿಂಗ್ಸ್ ಫ್ರಮ್ 2.97% ಟು 3.9%. ಅಂದ್ರೆ ಮ್ಯೂಚುವಲ್ ಫಂಡ್ ಹೌಸಸ್ ಏನಿದಾವೆ ಅವರು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಈ ಸ್ಟಾಕ್ ಅಲ್ಲಿ ಫಂಡ್ಸ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡೋದು. ನಂಬರ್ ಆಫ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇನ್ಕ್ರೀಸ್ಡ್ ಫ್ರಮ್ 26 to 30 ಇದೆ. ಪ್ರೀವಿಯಸ್ ಆಗಿ ಮ್ಯೂಚುವಲ್ ಫಂಡ್ ಕಂಪನೀಸ್ 26 ಇತ್ತು, ಈ ಕ್ವಾರ್ಟರ್ ಅಲ್ಲಿ ಅದು 30ಕ್ಕೆ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಅದೇ ರೀತಿ FII ಹ್ಯಾವ್ ಡಿಕ್ರೀಸ್ಡ್ ಹೋಲ್ಡಿಂಗ್ಸ್ ಫ್ರಮ್ 8.08 to 7.78%. ಇದೇನು ಅಷ್ಟು ದೊಡ್ಡ ಮೇಜರ್ ಡಿಫರೆನ್ಸ್ ಆಗೋದಿಲ್ಲ. ಇನ್ನು ಈ ಕಂಪನಿಯ ಸ್ಟ್ರೆಂತ್ ಅನ್ನ ನೋಡೋದಾದ್ರೆ TTM EPS ಗ್ರೋತ್ ಚೆನ್ನಾಗಿದೆ, ನೆಟ್ ಪ್ರಾಫಿಟ್ ವಿತ್ ಇನ್ಕ್ರೀಸಿಂಗ್ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿದೆ, ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ, ಗ್ರೋತ್ ಇನ್ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಇದು ಕೂಡ ಚೆನ್ನಾಗಿದೆ. ಕಂಪನಿ ವಿತ್ ನೋ ಡೆಟ್, ಆಲ್ರೆಡಿ ನಿಮಗೆ ಅದನ್ನ ತಿಳಿಸಿದೀನಿ. ಸ್ಟ್ರಾಂಗ್ ಕ್ಯಾಶ್ ಜನರೇಷನ್ ಆಗ್ತಾ ಇದೆ ಲಾಸ್ಟ್ 2 ವರ್ಷದಿಂದ ಕೂಡ. ಅದೇ ರೀತಿ ಕಂಪನಿ ಏಬಲ್ ಟು ಜನರೇಟ್ ನೆಟ್ ಕ್ಯಾಶ್ ಕೂಡ ತುಂಬಾ ಚೆನ್ನಾಗಿ ಜನರೇಟ್ ಮಾಡ್ತಾ ಇದೆ 2 ವರ್ಷದಿಂದ. ಆನ್ಯುವಲ್ ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿದೆ. ಕಂಪನಿ ವಿತ್ ಝೀರೋ ಪ್ರಮೋಟರ್ ಫ್ಲಡ್ಸ್, ಯಾವುದೇ ರೀತಿಯ ಫ್ಲಡ್ಸ್ ಅನ್ನ ನಡೆದಿಲ್ಲ. ಸೊ FII ಅಥವಾ FBI ಈ ಸ್ಟಾಕ್ ಅಲ್ಲಿ ಇಂಟ್ರೆಸ್ಟ್ ನ ತೋರಿಸ್ತಾ ಇದ್ದಾರೆ ಅಂತ ಕೂಡ ಬರ್ತಿದೆ. ಸೊ ಇದೆಲ್ಲವೂ ಕೂಡ ಸ್ಟ್ರೆಂತ್ ಆಗಿರುತ್ತೆ ಇದೇ ಪರ್ಟಿಕ್ಯುಲರ್ IRCTC ಸ್ಟಾಕ್ಗೆ. ಇನ್ನು ವೀಕ್ನೆಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ವೀಕ್ ಮೊಮೆಂಟಮ್ ಅಂತ ಹೇಳ್ಬೋದು. ಹೌದು, ರೀಸೆಂಟ್ ಆಗಿ ನೀವು ನೋಡೋದಾದ್ರೆ IRCT ಸ್ಟಾಕ್ ಅಲ್ಲಿ ಒಂದು ರೇಂಜ್ ಲೆವೆಲ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಆಲ್ಮೋಸ್ಟ್ 900 to 1100 ರೇಂಜ್ ಅಲ್ಲೇ ಇದೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಈ ರೇಂಜ್ 900 to 1100 ರೇಂಜ್ ಏನಿದೆ ಇದನ್ನ ಕ್ರಾಸ್ ಮಾಡಿ ಹೈಯರ್ ಲೆವೆಲ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದೊಳ್ಳೆ ಆಪರ್ಚುನಿಟಿನ ಕ್ರಿಯೇಟ್ ಮಾಡಿದ್ರೆ ಮತ್ತೆ ಈ ಸ್ಟಾಕ್ ಅಲ್ಲಿ ಒಂದೊಳ್ಳೆ ಮೊಮೆಂಟಮ್ ಬರುವಂತಹ ಎಲ್ಲಾ ಚಾನ್ಸಸ್ ಇದೆ. ನೆನಪಲ್ಲಿ ಇಟ್ಕೊಳ್ಳಿ, ಇದೊಂದು ಮೋನೋಪೊಲಿ ಸ್ಟಾಕ್ ಆಗಿರುತ್ತೆ, ಯಾವತ್ತಿದ್ರೂ ಕೂಡ ಒಂದೊಳ್ಳೆಯ ಕಂಪನಿ ಆಗಿರುತ್ತೆ ರೈಲ್ವೆ ಸೆಕ್ಟರ್ ಸ್ಟಾಕ್ ಅಲ್ಲಿ. ಇನ್ನು ಇದೇ ರೈಲ್ವೆ ಸೆಕ್ಟರ್ ಸ್ಟಾಕ್ ಡೌನ್ ಫಾಲ್ ಅಲ್ಲಿ ನಮ್ಗೆ ಇನ್ನೊಂದು ಮೇಜರ್ ಸ್ಟಾಕ್ ಯಾವ್ದಾದ್ರು ಸಿಗ್ತಾ ಇದೆ ಆಫರ್ ಪ್ರೈಸ್ ಅಲ್ಲಿ, ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ, ಕಡಿಮೆ ರೇಂಜ್ ಅಲ್ಲಿ ಸಿಗ್ತಾ ಇದೆ ವಿತ್ ಗುಡ್ ಫಂಡಮೆಂಟಲ್ಸ್ ಅಂತ ನೋಡೋದಾದ್ರೆ ಐರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ. ಹೌದು, ಇದೊಂದು ರೈಲ್ವೆ ಸೆಕ್ಟರ್ ಸ್ಟಾಕ್ ಆಗಿರುತ್ತೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 21,975 ಕೋಟಿ ಇದೆ. ಸ್ಟಾಕ್ PE ನ ನೀವು ನೋಡಬಹುದು. ಸ್ಟಾಕ್ PE ರೇಷಿಯೋ ಬಂದು ಓನ್ಲಿ 22.7% ಸ್ಟಾಕ್ PE ರೇಷಿಯೋ ಇದೆ. IRCTC ಸ್ಟಾಕ್ PE ರೇಷಿಯೋ ಅರೌಂಡ್ 60 ಅಲ್ಲಿತ್ತು, ಅದು ಸ್ವಲ್ಪ ಹೈಯರ್ ವ್ಯಾಲ್ಯೂ ನಲ್ಲಿ ಇದೆ ಅಂತ ಹೇಳ್ಬೋದು. ಅದೇ ರೀತಿ ROC ಚೆನ್ನಾಗಿದೆ, 18.2% ಡೀಸೆಂಟ್ ಆಗಿದೆ, ಒಂದೊಳ್ಳೆ ROCE ನ ಮೇಂಟೈನ್ ಮಾಡಿದ್ದಾರೆ. ROE ಕೂಡ ಚೆನ್ನಾಗಿದೆ, ಅಬೌವ್ 15% ಅನ್ನ ಮೇಂಟೈನ್ ಮಾಡಿದ್ದಾರೆ, ಇದು ಕೂಡ ಚೆನ್ನಾಗಿದೆ. ಡೆಟ್ ಅನ್ನೋದು 2570 ಕೋಟಿ ಡೆಟ್ ಅನ್ನ ಉಳಿಸ್ಕೊಂಡಿದ್ದಾರೆ. ಬಟ್ ಇವ್ರ ಹತ್ರ ರಿಸರ್ವ್ಸ್ ಅನ್ನೋದು ತುಂಬಾ ಚೆನ್ನಾಗಿದೆ, 5683 ಕೋಟಿ ರಿಸರ್ವ್ಸ್ ಇದೆ, ಇದು ಅಡ್ವಾಂಟೇಜ್ ಆಗುತ್ತೆ. ಇನ್ನು ಡಿವಿಡೆಂಟ್ ಈಲ್ಡ್ ಚೆನ್ನಾಗಿದೆ, 1.3% ಡೀಸೆಂಟ್ ಆಗಿದೆ, ತೀರಾ ಹೈ ಅಲ್ಲ ತೀರಾ ಲೋ ಅಲ್ಲ, ಒಂದಷ್ಟು ಮೀಡಿಯಂ ಪರ್ಸೆಂಟೇಜ್ ಅಲ್ಲಿ ಡಿವಿಡೆಂಟ್ ಈಲ್ಡ್ ಅನ್ನು ಕೊಟ್ಟಿರ್ತಾರೆ. ಇನ್ನು ಡಿವಿಡೆಂಟ್ ಪೇಔಟ್ 31.4% ಇದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನೋದು 182 ರೂಪೀಸ್ ಇದೆ. ಸೊ ಅಗೇನ್ ಒಂದೊಳ್ಳೆ ಮೂಮೆಂಟ್ ಅನ್ನ ಕೊಟ್ರೆ 182 ರೂಪೀಸ್ ವರೆಗೂ ಕೂಡ ಮೂಮೆಂಟ್ ಅನ್ನ ಕೊಡುವಂತಹ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಕರೆಂಟ್ ಪ್ರೈಸು 234 ಇದೆ, ಹೈ ಪ್ರೈಸ್ ಬಂದು 352, ಲೋ ಪ್ರೈಸ್ ಬಂದು 127. 352 ಇಂದ 234 ರೂಪೀಸ್ ವರೆಗೂ ಕೂಡ ಈ ಸ್ಟಾಕ್ ಡೌನ್ ಟ್ರೆಂಡ್ಗೆ ಬಂದಿರೋದು. ಸೊ ಆಲ್ಮೋಸ್ಟ್ 130 ರೂಪಾಯಿ ಪ್ರೈಸ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. 52 ವೀಕ್ ಹೈ ಪ್ರೈಸ್ ಇಂದ ಆಲ್ಮೋಸ್ಟ್ 20 to 30% ಅಷ್ಟು ಡೌನ್ ಫಾಲ್ ಆಗಿದೆ ಅಂತ ಹೇಳ್ಬೋದು. ರೇಷಿಯೋಸ್ ಪ್ರಕಾರ ರೇಷಿಯೋಸ್ ಡೀಸೆಂಟ್ ಆಗಿದಾವೆ. ಅದೇ ರೀತಿ ಈ ಸ್ಟಾಕ್ ನೆಟ್ ಪ್ರಾಫಿಟ್ ಮತ್ತೆ ರೆವೆನ್ಯೂ ಅನ್ನ ನೋಡೋಣ ಏನ್ ಹೇಳ್ತಾ ಇದೆ ಅಂತ. ಇದೇ ಸ್ಟಾಕ್ ರೆವೆನ್ಯೂ ಅನ್ನ ಚೆಕ್ ಮಾಡಿದಾಗ 2022ರಲ್ಲಿ 7379 ಕೋಟಿ, 2023ಕ್ಕೆ ಬಂದ್ರೆ 10367 ಕೋಟಿ, 2024ರಲ್ಲಿ 12330 ಕೋಟಿ ರೆವೆನ್ಯೂ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ನೀವು ನೋಡಬಹುದು ಇಯರ್ ಆನ್ ಇಯರ್ ಒಂದು ಡ್ರಾಸ್ಟಿಕ್ ಚೇಂಜ್ ಅಂತೂ ಕಾಣಿಸ್ತಾ ಇದೆ. ನೆಟ್ ಪ್ರಾಫಿಟ್ ಅನ್ನ ಚೆಕ್ ಮಾಡೋದಾದ್ರೆ 2022ರಲ್ಲಿ 532 ಕೋಟಿ ಪ್ರಾಫಿಟ್ ಇತ್ತು, 2023ಕ್ಕೆ 733 ಕೋಟಿ ಪ್ರಾಫಿಟ್ ಇದ್ರೆ 2024ರಲ್ಲಿ 883 ಕೋಟಿ ಪ್ರಾಫಿಟ್ ಇದೆ. ರ್ಯಾಪಿಡ್ ಇನ್ಕ್ರೀಸ್ ಆಗ್ತಾ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಂದೊಳ್ಳೆ ಬೆಳವಣಿಗೆ ಕಾಣ್ತಾ ಇದೆ. ಸೊ ಇದೇ ಕಾರಣಕ್ಕೆ ಐರ್ಕಾನ್ ಇಂಟರ್ನ್ಯಾಷನಲ್ ಅನ್ನೋದು ಒಂದೊಳ್ಳೆ ರೈಲ್ವೆ ಸ್ಟಾಕ್ ಅಂತ ಕೂಡ ಹೇಳ್ಬೋದು, ಒಂದೊಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೂಡ ಸಿಗ್ತಾ ಇದೆ ಅಂತ ಕನ್ಸಿಡರ್ ಮಾಡಬಹುದು.
ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅನ್ನ ಚೆಕ್ ಮಾಡೋದಾದ್ರೆ ಐಕಾನ್ ಇಂಟರ್ನ್ಯಾಷನಲ್ ಪ್ರಮೋಟರ್ಸ್ ಅನ್ನೋದು ಲಾಸ್ಟ್ 3 ಕ್ವಾರ್ಟರ್ ಅಲ್ಲೂ ಕೂಡ ಯಾವುದೇ ರೀತಿಯ ಆಕ್ಟಿವಿಟಿ ನಡೆದಿಲ್ಲ. ಅದಕ್ಕೆ ಮುಂಚೆ 73% ಇಂದ 65%ಗೆ ಪ್ರಮೋಟರ್ಸ್ ಎಕ್ಸಿಟ್ ಆಗಿದ್ದಾರೆ. ಇನ್ನು FIIs ನ ನೋಡೋದಾದ್ರೆ ಮಾರ್ಚ್ 2024 ಅಲ್ಲಿ 4.58% ಇತ್ತು. ಜೂನ್ 2024 ಅಲ್ಲಿ 4.17% ಇದೆ. ಏನು ಅಷ್ಟೊಂದು ದೊಡ್ಡ ಚೇಂಜ್ ಆಗಿಲ್ಲ. ಇನ್ನು DIS ನ ನೋಡೋದಾದ್ರೆ ಮಾರ್ಚ್ 2024ರಲ್ಲಿ 1.57 ಇದ್ದಿದ್ದು ಜೂನ್ ಬರೋಷ್ಟರಲ್ಲಿ 3.16 ಆಗಿದೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಈ ಸ್ಟಾಕ್ ಮೇಲೆ ತುಂಬಾ ಕಣ್ಣಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಟೇಕ್ ಅನ್ನ ಡಬಲ್ ಮಾಡ್ಕೊಂಡಿದ್ದಾರೆ. ಸ್ಟಾಕ್ ತುಂಬಾ ಚೆನ್ನಾಗಿದೆ, ಫಂಡಮೆಂಟಲಿ ಸ್ಟ್ರಾಂಗ್ ಇದೆ. ನಿಮ್ಗೇನ್ ಅನ್ಸುತ್ತೆ ಐಕಾನ್ ಇಂಟರ್ನ್ಯಾಷನಲ್ ಬಗ್ಗೆ ಕಮೆಂಟ್ ಮಾಡಿ. ಇನ್ನು ಈ ಲಿಸ್ಟ್ ಅಲ್ಲಿರೋ ಮೂರನೇ ಕಂಪನಿ ಬಂದು ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್, IRFC ಅಂತ ಹೇಳ್ಬೋದು. ಇಂಡಿಯನ್ ರೈಲ್ವೆಗೆ ಫೈನಾನ್ಸ್ ಕೊಡುವಂತಹ ಒಂದು ಕಂಪನಿ ಆಗಿರುತ್ತೆ. ನಿಮ್ಗೆಲ್ಲ ಕೂಡ ಗೊತ್ತಾ ಇರುತ್ತೆ, ತುಂಬಾ ಸಲ ಈ ಸ್ಟಾಕ್ ಬಗ್ಗೆ ಮಾತಾಡಿದೀವಿ. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 2,09,880 ಕೋಟಿ ಇದೆ. ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಉಳಿಸ್ಕೊಂಡಿರುವ ರೈಲ್ವೆ ಸೆಕ್ಟರ್ ಸ್ಟಾಕ್ ಅಂತ ಹೇಳ್ಬೋದು. ಕೆಲವೇ ದಿವಸದ ಹಿಂದೆ ಸ್ಟಾಕ್ PE ರೇಷಿಯೋ ಆಲ್ಮೋಸ್ಟ್ 50 ಅಬೋವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಇವಾಗ ಸ್ಟಾಕ್ PE ರೇಷಿಯೋ ಕೂಡ ಇಳಿದಿದೆ. ಅಕಾರ್ಡಿಂಗ್ ಟು ಮಾರ್ಕೆಟ್ ಕರೆಕ್ಷನ್ ಪ್ರಕಾರ ಸ್ಟಾಕ್ ಕರೆಕ್ಷನ್ ಏನ್ ನಡೆದಿದೆ ಅದರ ಜೊತೆಗೆ ಸ್ಟಾಕ್ PE ರೇಷಿಯೋದು ಕರೆಕ್ಷನ್ ಕೂಡ ನಡೆದಿದೆ ಅಂತ ಹೇಳ್ಬೋದು. ಒಂದೊಳ್ಳೆ ರೇಂಜ್ ಅಂತ ಹೇಳ್ಬೋದು, 32.6%. ಅಗೇನ್ ತೀರಾ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲ, ತೀರಾ ಲೋವರ್ ವ್ಯಾಲ್ಯೂಯೇಷನ್ ಕೂಡ ಅಲ್ಲ. ROCE 5.73%, ROE 13.7%. ROCE ಕಡಿಮೆ ಇದೆ, 5.73% ಅನ್ನೋದು ಅಷ್ಟೊಂದು ದೊಡ್ಡ ಮಟ್ಟದ ROCE ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ROE ಆಬ್ವಿಯಸ್ಲಿ ROE ಡಿಸೆಂಟ್ ಆಗಿದೆ. ಇನ್ನು ಡಿವಿಡೆಂಟ್ ಪೇಔಟ್ ಬಂದು 30% ಇದ್ರೆ ಡಿವಿಡೆಂಟ್ ಈಲ್ಡ್ ಬಂದು 0.93% ಇದೆ. ಅಗೇನ್ ಡಿವಿಡೆಂಟ್ಗೋಸ್ಕರನೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಈ ಕಂಪನೀಸ್ ಮೇಲೆ ಡಿವಿಡೆಂಟ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಇನ್ನು ಡೆಟ್ ಅನ್ನ ನೋಡೋದಾದ್ರೆ 4 ಲಕ್ಷ ಡೆಟ್ ಇದೆ. ಹೈ ಡೆಟ್ ಕಂಪನಿ ಅಂತ ಹೇಳ್ಬೋದು. ರಿಸರ್ವ್ಸ್ 37,704 ಕೋಟಿ ರಿಸರ್ವ್ಸ್ ಅನ್ನ ಇವರು ಉಳಿಸ್ಕೊಂಡಿದ್ದಾರೆ. ಇನ್ನು IRFC ಸ್ಟಾಕ್ ರೆವೆನ್ಯೂ ಅನ್ನ ಚೆಕ್ ಮಾಡೋದಾದ್ರೆ ಆನ್ಯುವಲಿ 2023ರಲ್ಲಿ 23,891 ಕೋಟಿ ಇತ್ತು. 2024ಕ್ಕೆ 26,645 ಕೋಟಿ ರೆವೆನ್ಯೂ ಅನ್ನ ಮಾಡಿದ್ದಾರೆ. ಇನ್ನು ನೆಟ್ ಪ್ರಾಫಿಟ್ ಅನ್ನ ನಾವು ನೋಡೋದಾದ್ರೆ 2023ರಲ್ಲಿ 6,337 ಕೋಟಿ ಇತ್ತು. 2024ಕ್ಕೆ 6,412 ಕೋಟಿ ಇದೆ. ಸೊ ಇಲ್ಲಿ ಯಾವುದೇ ರೀತಿಯ ಜಾಸ್ತಿ ಇನ್ಕ್ರೀಸ್ ಆಗಿಲ್ಲ, ಹಂಗಂತ ಡಿಕ್ರೀಸ್ ಕೂಡ ಆಗಿಲ್ಲ. ಒಂದು ಸ್ಟೇಬಲ್ ಗ್ರೋತ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಲಾಸ್ಟ್ 3 ವರ್ಷದಿಂದ ಕೂಡ 6,000 ಕೋಟಿ ನಿಯರ್ ಅಲ್ಲೇ ಕೂಡ ಇವರು ಪ್ರಾಫಿಟ್ ಅನ್ನ ಮಾಡ್ಕೊಳ್ತಾ ಬಂದಿದ್ದಾರೆ. ಅದಕ್ಕೆ ಮುಂಚೆ ನೀವು ನೋಡಬಹುದಾಗಿತ್ತು ಆಲ್ಮೋಸ್ಟ್ 4,000 ಕೋಟಿ, 3,692 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಬಟ್ ಅದಾದ್ಮೇಲೆ ರ್ಯಾಪಿಡ್ ಆಗಿ ಸ್ಟಾಕ್ ಅಲ್ಲಿ ನೆಟ್ ಪ್ರಾಫಿಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅಲ್ಲಿ ಪ್ರಮೋಟರ್ಸ್ ನ ನೋಡೋದಾದ್ರೆ ಪ್ರಮೋಟರ್ಸ್ ಯಾವುದೇ ರೀತಿಯ ಮ್ಯಾನಿಪುಲೇಟ್ ಅನ್ನ ಮಾಡಿಲ್ಲ. ಇನ್ನು FIS ನೋಡೋದಾದ್ರೆ ಮಾರ್ಚ್ 2024ರಲ್ಲಿ 1.08% ಇತ್ತು. ಜೂನ್ 2024ಕ್ಕೆ ಅದು 1.11%ಗೆ ಇನ್ಕ್ರೀಸ್ ಆಗಿದೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನ ನೋಡೋದಾದ್ರೆ ಇವರು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ ಜೂನ್ 2023ರಲ್ಲಿ. ಅಗೇನ್ ಮಾರ್ಚ್ 2024ಕ್ಕಿಂತ ಜೂನ್ 2024ರಲ್ಲಿ ಒಂದಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ. ಅಗೇನ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. DIS ಮ್ಯೂಚುವಲ್ ಫಂಡ್ಸ್ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ತಮ್ಮ ಹೋಲ್ಡಿಂಗ್ಸ್ ಅನ್ನ ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು. ನಂಬರ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ಕ್ರೀಸ್ ಆಗ್ತಾ ಇದೆ. 20ರಿಂದ 22ಕ್ಕೆ ಇನ್ಕ್ರೀಸ್ ಆಗಿದೆ ರೀಸೆಂಟ್ ಆಗಿ ಜೂನ್ 2024 ಕ್ವಾರ್ಟರ್ ಅಲ್ಲಿ. ಅದೇ ರೀತಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ಕ್ರೀಸ್ಡ್ ಹೋಲ್ಡಿಂಗ್ಸ್ ಫ್ರಮ್ 1.08 ಟು 1.11% ಇವರು ಕೂಡ ಇನ್ಕ್ರೀಸ್ ಆಗಿದ್ದಾರೆ. ಸೊ ಇದೆಲ್ಲವೂ ಕೂಡ ಒಂದೊಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಈ ಸ್ಟಾಕ್ ಅಲ್ಲಿ. 52 ವೀಕ್ ಹೈ 229 ಅಲ್ಲಿ ಇದ್ದಿದ್ದು ಇವತ್ತು ಆಲ್ಮೋಸ್ಟ್ 160 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅರೌಂಡ್ 150 to 160 ರುಪೀಸ್ ಅನ್ನೋದು ಒಂದು ಡಿಮ್ಯಾಂಡ್ ಏರಿಯಾ ಆಗುವಂತಹ ಎಲ್ಲಾ ಚಾನ್ಸಸ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ. ಅಗೇನ್ ನಿಫ್ಟಿ ಕೂಡ ಇವತ್ತು ಆಲ್ ಟೈಮ್ ಹೈ ಅನ್ನ ಬ್ರೇಕ್ ಮಾಡಿದೆ. ಸೊ ನಿಫ್ಟಿ ಏನಾದ್ರೂ ಇದೇ ರೀತಿ ಕಂಟಿನ್ಯೂಯೇಷನ್ ಪ್ಯಾಟರ್ನ್ ಅನ್ನ ಕೊಟ್ರೆ ಎಲ್ಲಾ ಸ್ಟಾಕ್ಸ್ ಅಲ್ಲೂ ಕೂಡ ಒಂದೊಳ್ಳೆ ಬೆಳವಣಿಗೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಎಲ್ಲಾ ಸ್ಟಾಕ್ಸ್ ಅಲ್ಲೂ ಬೆಳವಣಿಗೆ ಬಂದ್ರೆ ಆಬ್ವಿಯಸ್ಲಿ ರೈಲ್ವೆ ಸೆಕ್ಟರ್ ಅಲ್ಲೂ ಕೂಡ ಒಂದು ಬುಲ್ ಮೊಮೆಂಟಮ್ ಅನ್ನ ಮುಂದಿನ ದಿವಸದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇದೆಲ್ಲದಕ್ಕೂ ಕೂಡ ನಿಫ್ಟಿ ನಮಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಅದೇ ರೀತಿ ಈ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವವರು ಇನ್ಕ್ರೀಸ್ ಆಗಬೇಕಾಗತ್ತೆ, ಬೈಯಿಂಗ್ ವಾಲ್ಯೂಮ್ ಬರಬೇಕಾಗತ್ತೆ. ಸೊ ಇದಿಷ್ಟು ಬಿಟ್ಟು ಇನ್ನೂ ಕೆಲವು ರೈಲ್ವೆ ಸೆಕ್ಟರ್ ಸ್ಟಾಕ್ಸ್ ಇದಾವೆ. ಬಟ್ ನಾನು ಚೆಕ್ ಮಾಡಿದ ಹಾಗೆ ಇನ್ನೊಂದು ರೈಲ್ವೆ ಸೆಕ್ಟರ್ ಸ್ಟಾಕ್ ಬಂದು RVNL ಸ್ಟಾಕ್ PE ರೇಷಿಯೋ ಮತ್ತೆ ಅದರ ಫಂಡಮೆಂಟಲ್ಸ್ ನ ನೋಡಿದಾಗ ಅದು ತುಂಬಾ ಓವರ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ ಅಂತ ಅನಿಸ್ತಿದೆ. ಸೊ ಅದೇ ಕಾರಣಕ್ಕೆ RVNL ನ ನಾನು ಇಲ್ಲಿ ಅನಾಲಿಸಿಸ್ ಮಾಡ್ತಾ ಇಲ್ಲ, ಅದು ಓವರ್ ವ್ಯಾಲ್ಯೂಯೇಷನ್ ಝೋನ್ ಅಲ್ಲಿ ಇದೆ. ಸೊ ಇದಿಷ್ಟು ಇಂಡಿಯನ್ ರೈಲ್ವೆ ಸೆಕ್ಟರ್ ಅಲ್ಲಿ ನಾವು ಇವಾಗ ಫೋಕಸ್ ಮಾಡಬೇಕಾಗಿರುವಂತಹ 3 ಸ್ಟಾಕ್ಸ್ ಆಗಿರುತ್ತೆ. OP ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋ ರೀತಿ ಇದ್ರೆ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ನ ಕನ್ನಡದಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು
ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ. ಜೈ ಕರ್ನಾಟಕ.